ಸ್ನೇಹಿತರೆ, ಈ ವ್ಯಕ್ತಿಯು ಕಾಡಿನಲ್ಲಿ ಸೈಕಲ್ ರೈಡಿಂಗ್ ಮಾಡುವಾಗ ಇವನು ಒಂದು ಸುರಂಗವನ್ನು ನೋಡುತ್ತಾನೆ. ಆದ್ದರಿಂದ ಇವನು ಬೇಗನೆ ಇದರೊಳಗೆ ಪ್ರವೇಶಿಸಲು ಪ್ರಾರಂಭಿಸುತ್ತಾನೆ ಮತ್ತು ಈ ಸುರಂಗವು ತುಂಬಾ ಭಯಾನಕವಾಗಿರುತ್ತದೆ. ಇದರಿಂದಾಗಿ ಇವನಿಗೆ ತುಂಬಾ ಭಯವಾಗುತ್ತಿರುತ್ತದೆ ಮತ್ತು ಸತತವಾಗಿ 4 ಗಂಟೆಗಳ ಕಾಲ ಸೈಕಲ್ ಸವಾರಿ ಮಾಡಿದ ನಂತರ ಕೊನೆಗೂ ಇವನಿಗೆ ಈ ಸುರಂಗದಿಂದ ಹೊರಬರುವ ದಾರಿ ಸಿಗುತ್ತದೆ. ಸ್ನೇಹಿತರೆ, ಈ ವ್ಯಕ್ತಿಯ ಈ ಧೈರ್ಯಕ್ಕೆ ಒಂದು ಲೈಕ್ ಆದ್ರೂ ಮಾಡಿ. ಸ್ನೇಹಿತರೆ, ಕಾಡಿನಲ್ಲಿ ವಾಸಿಸುವ ಈ ವ್ಯಕ್ತಿ ಮೊದಲ ಬಾರಿಗೆ ಫುಟ್ಬಾಲ್ ಅನ್ನು ನೋಡಿದಾಗ ಇವನು ಇದು ತಿನ್ನುವ ವಸ್ತು ಎಂದು ತಿಳಿದು ಇದನ್ನು ತಿನ್ನಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಇವನಿಗೆ ಇದು ದೊಡ್ಡದಾದ ಹಣ್ಣು ಎಂದು ಅನಿಸುತ್ತಿರುತ್ತದೆ. ಆದ್ದರಿಂದ ಇವನು ತನ್ನ ಹಲ್ಲುಗಳಿಂದ ಇದನ್ನು ತಿನ್ನಲು ಮತ್ತೆ ಮತ್ತೆ ಪ್ರಯತ್ನಿಸುತ್ತಿರುತ್ತಾನೆ ಮತ್ತು ಇವನಿಗೆ ಇದನ್ನು ತಿನ್ನಲು ಸಾಧ್ಯವಾಗದಿದ್ದಾಗ ಇವನು ಬೇಸರಗೊಂಡು ಇದನ್ನು ಎಸೆಯುತ್ತಾನೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಸ್ನೇಹಿತರೆ, ರಷ್ಯಾದ ಶಾಲೆಗಳಲ್ಲಿ ಮಕ್ಕಳು ಯಾವ ರೀತಿ ಕಾಪಿ ಮಾಡುತ್ತಾರೆ ಎಂದರೆ ಇದರಿಂದ ಶಿಕ್ಷಕರಿಗೂ ಸಹ ಇವರನ್ನು ಹಿಡಿಯಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಈ ಟೀಚರ್ ಈ ಹುಡುಗನು ಕಾಪಿ ಮಾಡುವುದನ್ನು ನೋಡಿದ ತಕ್ಷಣ ಇವಳು ಇವನ ಪೇಪರ್ ಅನ್ನು ತೋರಿಸಲು ಹೇಳುತ್ತಾಳೆ. ಆದರೆ ಈ ಹುಡುಗನು ತುಂಬಾ ಚಾಣಾಕ್ಷತನದಿಂದ ಕಾಪಿಯನ್ನು ಮರೆಮಾಡುತ್ತಾನೆ ಮತ್ತು ಟೀಚರ್ಗೆ ತನ್ನ 2 ಕೈಗಳನ್ನು ತೋರಿಸುತ್ತಾನೆ. ಇದರಿಂದ ಈ ಟೀಚರ್ಗೆ ಇವನನ್ನು ಹಿಡಿಯಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಈ ಹುಡುಗನ ಈ ಟೆಕ್ನಿಕ್ಗೆ ಒಂದು ಲೈಕ್ ಆದ್ರೂ ಮಾಡಿ. ಸ್ನೇಹಿತರೆ, ಈ ವ್ಯಕ್ತಿಯು ಒಂದು ನಿಜವಾದ ಸುತ್ತಿಗೆಯನ್ನು ತರುತ್ತಾನೆ ಮತ್ತು ಇದರ ಜೊತೆಗೆ ಒಂದು ನಕಲಿ ಸುತ್ತಿಗೆಯನ್ನು ಸಹ ತರುತ್ತಾನೆ ಮತ್ತು ಇವನ ಮಾಲೀಕನು ಇವನಿಗೆ ಸುತ್ತಿಗೆಯಿಂದ ಮೊಳೆಯನ್ನು ಹೊಡೆಯಲು ಹೇಳಿದಾಗ ಇವನು ನಕಲಿ ಸುತ್ತಿಗೆಯಿಂದ ಅವನ ಕೈ ಮೇಲೆ ಹೊಡೆಯುತ್ತಾನೆ. ಇದರಿಂದ ಇವನ ಮಾಲೀಕನು ತುಂಬಾ ಕೋಪಗೊಳ್ಳುತ್ತಾನೆ. ಆದರೂ ಈ ವ್ಯಕ್ತಿಯು ತನ್ನ ಮಾಲೀಕನಿಗೆ ಮತ್ತೆ ಮತ್ತೆ ತೊಂದರೆ ಕೊಡುತ್ತಿರುತ್ತಾನೆ ಮತ್ತು ಆ ವ್ಯಕ್ತಿಯು ಇವನಿಗೆ ನಕಲಿ ಸುತ್ತಿಗೆಯನ್ನು ಕೇಳಿದಾಗ ಇವನು ಅವನಿಗೆ ನಿಜವಾದ ಸುತ್ತಿಗೆಯನ್ನು ಕೊಡುತ್ತಾನೆ. ಇದರಿಂದ ಈ ಟೈಲ್ ಒಡೆಯುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ.